ಎಲ್ರಿಗೂ ನಮಸ್ಕಾರ. ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ರೈಸ್ ಒಗ್ಗರಣೆಯನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಸಾಮಾನ್ಯವಾಗಿ ಇದನ್ನು ಹಳ್ಳಿಗಳಲ್ಲಿ ರಾತ್ರಿ ಉಳಿದಿರುವಂತಹ ಅನ್ನದಿಂದ ಮಾಡ್ತಾರೆ. ಬಹಳನೇ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ತುಂಬ ಜಾಸ್ತಿ ಜನ ಇದ್ದಾಗ ಅಥವಾ ಅರ್ಜೆಂಟ್ಗೇನೋ ಮಾಡ್ಕೋಬೇಕು ಅಂದಾಗ ಬ್ಯಾಚುಲರ್ಸ್ಗೆಲ್ಲ ತುಂಬ ಈಸಿ ರೆಸಿಪಿ ಇದು. ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಒಂದು 6-7, 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಉಪ್ಪು ಹಾಕಿ, ನೀರೇನು ಹಾಕಬಾರ್ದು, ಹಾಗೇ ಇದನ್ನು ಈ ರೀತಿ ದಪ್ಪದಾಗಿ ಪುಡಿ ಮಾಡ್ಕೋಬೇಕು. ಜಜ್ಜಿ ಹಾಕ್ಕೊಳ್ಳೋದ್ರ ಬದಲು ಈ ಥರ ಪುಡಿ ಮಾಡಿ ಹಾಕ್ಕೋಬೇಕು. ಈಗ ಪುಡಿ ಆಗಿದೆ, ಅದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ನಂತರ ಸ್ವಲ್ಪ ಸಾಸಿವೆ, ಹಾಗೆ ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ಕಡಲೆಬೇಳೆ ಸ್ವಲ್ಪ ಕೆಂಪಾಗೋ ತನಕ ಇದನ್ನು ಹುರಿಬೇಕು ಎಣ್ಣೆಯಲ್ಲಿ. ಕಡಲೆಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹೀಗೆ ಕೈ ಆಡಿಸ್ತಾ ಇರಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದ್ದೀನಿ. ಒಗ್ಗರಣೆಗೆ ಅರಿಶಿನೂ ಹಾಕಿ ಚೆನ್ನಾಗಿ ಈ ರೀತಿ ಹೊಂದಿಸ್ಬೇಕು. ನೋಡಿ, ಬೇಳೆ ಈಗ ಸ್ವಲ್ಪ ಕೆಂಪಾಗಿದೆ. ಇವಾಗ ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನಾವು ಹಾಗೆ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಯಾವುದೇ ಈರುಳ್ಳಿ, ಕಡಲೆ ಬೀಜ ಯಾವುದೂ ಬೇಕಿಲ್ಲ. ನೋಡಿ, ಈ ಮೆಣಸಿನ್ಕಾಯಿ ಪೇಸ್ಟನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ, ರುಚಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಒಂದು 10 ಸೆಕೆಂಡ್ಸ್ ಫ್ರೈ ಮಾಡಿದ ನಂತರ ಇದಕ್ಕೆ ನಾವು ಅನ್ನವನ್ನು ಸೇರಿಸ್ಬೇಕು. ಸ್ವಲ್ಪ ಉದ್ರಾಗಿ ಅನ್ನವನ್ನು ಮಾಡಿಕೊಂಡು ಹಾಕ್ಕೋಬೋದು. ಬಿಸಿ ಆವಾಗ ಮಾಡಿ ಕೂಡ ಹಾಕ್ಬೋದು, ಅಥವಾ ರಾತ್ರಿ ಉಳಿದಿರೋ ಅನ್ನ ಕೂಡ ಹಾಕ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಒಂದು ಅರ್ಧ ನಿಂಬೆಹಣ್ಣನ್ನು ರಸವನ್ನು ಸೇರಿಸ್ತಾ ಇದ್ದೀನಿ. ನಿಂಬೆ ರಸ ಹಾಕಿದ ನಂತರ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದು ರೈಸೆಲ್ಲ ಬಿಸಿ ಆಗಬೇಕು. ಹಾಗೆ ಗ್ಯಾಸ್ನ ಉರಿನ ಜಾಸ್ತಿ ಇಟ್ಕೊಂಡು ಮಿಕ್ಸ್ ಮಾಡಿದ್ರೆ ಒಗ್ಗರಣೆ ಅನ್ನ ರೆಡಿ ಆಯಿತು. ರಾತ್ರಿ ಉಳಿದಿರೋ ಅನ್ನಕ್ಕೆ ಮಾಡಿದ್ರೂ ಚೆನ್ನಾಗಿರುತ್ತೆ. ಅಥವಾ ನೀವು ಎಮರ್ಜೆನ್ಸಿ ಎಲ್ಲೋ ಹೋಗಿ ಬಂದಿರ್ತೀರ, ಸಾಂಬಾರು ಮಾಡೋಷ್ಟು ಟೈಮ್ ಇರಲ್ಲ, ಆ ಟೈಮಲ್ಲಿ ನಾವು ಒಂದು 5-10 ನಿಮಿಷಕ್ಕೆಲ್ಲ ಈ ರೆಸಿಪಿನ ಮಾಡ್ಕೋಬಹುದು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.